ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಗೆ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಪಟ್ಟಣದ ಆಜಾದ್ ನಗರದಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ದಿನಾಂಕ 27/12/2025 1ರಿಂದ 5ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಎಂಟಿಪ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಸರಳವಾಗಿ ಮಾತನಾಡಿ ತಾವು ತಯಾರಿಸಿಕೊಂಡು ಬಂದ ಕಲಿಕೋಪವನ್ನು ಪ್ರದರ್ಶಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂಗ್ಲಿಷ್ನಲ್ಲಿ ಸುಲಭವಾಗಿ ವಿವರಣೆ ನೀಡುವ ಮೂಲಕ ತಮ್ಮ ಪ್ರತಿಭೆಯನ್ನ ಮೆರೆದರು. ಎಂಟಿಪ್ ಡೇ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಇಂಗ್ಲಿಷ್ ಮಾತನಾಡುವ ಅಭ್ಯಾಸ ರೂಢಿಯಾಗಿದ್ದು ಭಾಷಾ ಭಯ ನಿವಾರಣೆಗೆ ಸಹಕಾರಿಯಾಗುತ್ತಿದೆ ಎಂದು ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲಕರು ಮತ್ತು ಪೋಷಕರು ಸಹ ಭಾಗವಹಿಸಿ ಮಕ್ಕಳ ಪ್ರಗತಿಗೆ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶಾಲೆಯ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಅಧ್ಯಕ್ಷರು, ಎಲ್ಲಾ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉತ್ತಮ ಸಹಕಾರ ನೀಡಿದರು. ಸರ್ಕಾರದ ಈ ಯೋಜನೆಯು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನ ಬಲಪಡಿಸಲು ಸಹಕಾರಿ ಆಗಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗೆ ಸುಲಭ ಹಾಗೂ ಉಪಯುಕ್ತವಾಗುತ್ತಿದೆ ಎಂದು ತಿಳಿಸಿದರು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. जज्बा जगाते हैं, चलो तालीम की राहों से मुस्तकबिल सजाते हैं, दिलों में अज़मते तालीम का जज्बा जगाते हैं. से खूबसूरत जिंदगी तहरीर होती है, कलम से खूबसूरत जिंदगी तहरीर होती है, किताबों से हमारे ख्वाब की ताबीर होती है, मुअल्लिम की मदद से इल्म की कंदिल जलाते हैं, मुअल्लिम की मदद से इल्म की कंदिल जलाते हैं. चलो तालीम की राहों से मुस्तकबिल सजाते हैं, दिलों में अज़मते तालीम का जज्बा जगाते हैं. 25-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಹಿರೇಕೆರೂರು ತಾಲೂಕು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆಜಾದ್ ನಗರ್ ಹಿರೇಕೆರೂರು ಶಾಲೆಯಲ್ಲಿ ಇಂದು ನಾವು 27 ಡಿಸೆಂಬರ್ ಅಂದು ಎಂಟಿಪ್ ಡೇ ಎಂದು ನಾವು ಈ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಶಾಲೆಯಲ್ಲಿ 5 ವರ್ಷ ಆಯಿತು. 1ರಿಂದ 5ನೇ ಮಟ್ಟ ಇಲ್ಲಿ ತರಗತಿ ಇದೆ, ಇಂಗ್ಲೀಷ್ ಮಾಧ್ಯಮ ತರಗತಿ ನಡೀತಾ ಇದೆ. ಹಾಗೂ ಮುಂದೆ ಇದೇ ರೀತಿ ತರಗತಿ ಮುಂದುವರಿಸ್ಬೋದು. ಆದರೆ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ನಮ್ಮ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಪಾಠವನ್ನು ಕೇಳ್ತಾ ಇದ್ದಾರೆ. ಹಾಗೂ ಇಂಗ್ಲೀಷ್ನಲ್ಲಿ ಮಾತಾಡುವ, ಓದುವ, ಬರಹ ಎಲ್ಲ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳು ಆಸಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಮುಂದೆ ಬರ್ತಾ ಇದೆ. ನಾವು ಚಿಂತೆ ಮಾಡ್ತಾ ಇದ್ದೀವಿ, ಈ ಉರ್ದು ಶಾಲೆಯಲ್ಲಿ ನಮ್ಮ ಇಂಗ್ಲೀಷ್ ಮಾಧ್ಯಮ ಸ್ವಲ್ಪ ಹಿಂದೆ ಹೋಗ್ಬೋದು ನಮ್ಮ ಮಕ್ಕಳಂತ. ಆದರೆ ಸರ್ಕಾರ ಮಾಡಿದ ಯೋಜನೆ ಭಾಳ ಲಾಭ ಆಗಿದೆ. ಈ ಯೋಜನೆಯಲ್ಲಿ ಬಡ ಮಕ್ಕಳು ಈ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತು ಮುಂದುವರಿತಾ ಇದೆ, ಚಂದ ಕಲಿತಾ ಇದೆ. ಭಾಳ ಅನುಕೂಲ ಆಗಿದೆ ಸರ್ಕಾರದಿಂದ ಈ ಮಾಡಿದ ಯೋಜನೆ. ಈ ನಮ್ಮ ಶಾಲೆಗೆ ಒಂದು ಇಂಗ್ಲೀಷ್ ಮಾಧ್ಯಮ ಕೊಟ್ಟಿದ್ದು ಭಾಳ ಉಪಯೋಗ ಆಗಿದೆ ನಮ್ಮ ಮಕ್ಕಳಿಗೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇಂಗ್ಲೀಷ್ ಮಾಧ್ಯಮ ಕಲಿಯುವಂಥ ಮಕ್ಕಳಲ್ಲಿ ಎಂಟಿಪ್ ಡೇ ಅಂತ ಹೇಳಿ ಮಾಡ್ತೀವಿ. ಪ್ರತಿ ಮಗುವಿನ ಕೌಶಲ್ಯ ಹಾಗೂ ಪ್ರತಿಭೆಗೋಸ್ಕರ ಈ ವರ್ಷ ಪೂರ್ತಿ ಕಲಿತಂಥ ಮಕ್ಕಳ ವಿದ್ಯೆಯನ್ನು ಪ್ರದರ್ಶನ ಮಾಡೋದು. ಅಂದರೆ ಮಕ್ಕಳು ವೈಯಕ್ತಿಕವಾಗಿ ಯಾವ್ಯಾವ ರೀತಿಯನ್ನು ಕಲಿಕಾ ಪಠ್ಯಗಳನ್ನು ತಯಾರು ಮಾಡ್ತಾರೆ, ಯಾವ ರೀತಿಯಾಗಿ ಯಾವ ಕಲೆಗಳನ್ನು ತಯಾರು ಮಾಡ್ಕೊಂಡು ಪ್ರದರ್ಶನ ಮಾಡಬೇಕು. ಮಕ್ಕಳು ಆ ಮಾಡಿದಂಥ ಪ್ರತಿಭೆ ಬಗ್ಗೆ ತಾವು ವೈಯಕ್ತಿಕವಾಗಿ ಆ ಮಕ್ಕಳು ಅದನ್ನು ಪ್ರದರ್ಶನ ಮಾಡಿ ವಿವರಣೆಯನ್ನು ಸಹ ನೀಡ್ತದವು. ಅಂದರೆ ಆ ಮಗು ತಾನು ಕಲಿತಂತಹ, ತಾನು ಪ್ರದರ್ಶನ ಮಾಡಿದಂಥ, ತಾನು ತಯಾರು ಮಾಡಿದಂತಹ ವಸ್ತುಗಳ ಬಗ್ಗೆ ಮಕ್ಕಳು
ಸ್ವಯಂ ಪ್ರೇರಿತವಾಗಿ ನೀಡುವುದರಿಂದ ಹಾಗಾಗಿ ಆ ಮಗು ಸ್ವಯಂ ಕಲಿಕೆಯಲ್ಲಿ ಮುಂದೆ ಬರಲು ಸಹಾಯವಾಗ್ತದೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಮಗು ತಾನೇ ಸ್ವತಃ ಇಂಗ್ಲೀಷಲ್ಲಿ ಸರಳವಾಗಿ ಮಾತನಾಡ್ತದೆ. ಆದರೆ ಸರ್ಕಾರ ಈ ಪ್ರಯೋಜನದಿಂದ ಮಕ್ಕಳಿಗೆ, ಬಡ ಮಕ್ಕಳು ಸಹ, ಶ್ರೀಮಂತರ ಮಕ್ಕಳು ಎಲ್ಲೆಲ್ಲೋ ಕಲಿತಾರೆ, ಬಡ ಮಕ್ಕಳು ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸಹ ಒಳ್ಳೆಯ ಸರಳವಾಗಿ ಮಾತನಾಡಲು ತಾವು ವೈಯಕ್ತಿಕವಾಗಿ ಸರಳವಾಗಿ ಮಾತಾಡ್ತಾರೆ ಅಂತೇಳಿ ಅನುಕೂಲ ಆಗ್ತದೆ. ಈ ಕಾರ್ಯಕ್ರಮದಿಂದ ನಮ್ಮ ಶಾಲೆಯಲ್ಲಿ 241 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡೋ ಸಲುವಾಗಿ ನಮ್ಮ STMC ಅವರು ಸಹ ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮಗೆ. ಅದಲ್ಲದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮುಂದುವರಿಯಲು ಪಾಲಕರು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮದ ವತಿಯಿಂದ ಇನ್ನು ಮುಂದೆ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಇಷ್ಟವನ್ನು ಪಡ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೂ ನಮ್ಮ ಸರ್ವ ಶಿಕ್ಷಕರು ಶಾಲೆಯ ಪರವಾಗಿ ನಾವು ಸಹಾಯವನ್ನು ಕಲಿಕೆಯಲ್ಲಿ ಮಾಡಲು ಸಹಾಯವನ್ನು ಮಾಡ್ತಾ ಇದ್ದೀವಿ, ನಾವು ಕಲಿಸ್ತಾ ಇದ್ದೀವಿ ಅಂತ ಹೇಳಿ ನಾವು ಮುಖ್ಯೋಪಾಧ್ಯಾಯರ ಮೂಲಕ ಈ ಮಾತುಗಳನ್ನು ತಿಳಿಸಿದೆ. ಅದೇ ರೀತಿ STMC ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸರಿ ಧನ್ಯವಾದಗಳು.